ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರಗಳು. ಇದೇ ತಿಂಗಳ 30ನೇ ತಾರೀಕು ವೈಕುಂಠ ಏಕಾದಶಿ ಇರುವುದು ತಮಗೆಲ್ಲ ತಿಳಿದಿರುವ ಸಂಗತಿಯಾಗಿರುತ್ತದೆ. ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೈಕುಂಠ ಏಕಾದಶಿಯಲ್ಲಿ ಬರುವಂತಹ ಒಂದು ಸಮಯ ಹಾಗೂ ವೈಕುಂಠ ಏಕಾದಶಿ ತಿಥಿ ಪ್ರಾರಂಭವಾಗುವುದು ಮತ್ತು ತಿಥಿ ಯಾವಾಗ ಮುಕ್ತಾಯವಾಗುತ್ತದೆ, ವೈಕುಂಠ ಏಕಾದಶಿಯ ಮಹತ್ವವೇನು, ಏಕಾದಶಿಯಲ್ಲಿ ನಾವು ಪಾಲನೆ ಮಾಡಬೇಕಾದಂತಹ ಆಚಾರ ವಿಚಾರಗಳ ಬಗ್ಗೆ, ಉಪವಾಸದ ಕ್ರಮ ಯಾವ ರೀತಿ ಮಾಡಬೇಕು, ಏಕಾದಶಿಯಲ್ಲಿ ಮಾಡುವಂತಹ ಒಂದು ಪೂಜಾ ವಿಧಾನ ಯಾವ ರೀತಿ ಇರಬೇಕು, ಏಕಾದಶಿಯಲ್ಲಿ ಯಾವ ದಾನ ಧರ್ಮಗಳನ್ನು ಮಾಡಬೇಕು ಎಂಬ ಹಲವು ವಿಚಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವೈಕುಂಠ ಏಕಾದಶಿಯಂದು ನಿಮಗೆಲ್ಲರಿಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಆ ದೇವರು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಘಟ್ಟಕ್ಕೂ ತನ್ನದೇ ಆದಂತಹ ಒಂದು ಮಹತ್ವವಿದೆ. ಪ್ರತಿಯೊಂದು ಮಹತ್ವದಲ್ಲಿಯೂ ಎಲ್ಲ ವಿಚಾರಗಳಿಗೂ ಕೂಡ ಒಂದಕ್ಕೊಂದು ಕೊಂಡಿಯಂತೆ ಹರಡಿಕೊಂಡು ಸತ್ಯತೆಗೆ ಮೂಲ ರೂಪವಾಗಿ ನಮ್ಮ ಸನಾತನ ಧರ್ಮ ಉದ್ಭವಗೊಂಡಿದೆ. ಈ ಸನಾತನ ಧರ್ಮದಲ್ಲಿ ಬರುವಂತಹ ವೈಕುಂಠ ಏಕಾದಶಿಯ ಒಂದು ಸಮಯ ಯಾವ ರೀತಿ ಇದೆ, ಪೂಜೆಗೆ ಅನುಕೂಲವಾದಂತಹ ಒಂದು ಸಮಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ತಿಥಿ ಪ್ರಾರಂಭವಾಗುವ ಸಮಯ ಮತ್ತು ತಿಥಿ ಮುಕ್ತಾಯವಾಗುವಂತಹ ಒಂದು ಸಮಯವನ್ನು ತಿಳಿಯೋಣ. ವೈಕುಂಠ ಏಕಾದಶಿ ದಿನಾಂಕ ಬಂದು 30/12/2025 ಅಂದರೆ ಮಂಗಳವಾರ ಪ್ರಾರಂಭವಾಗುವಂತಹ ಒಂದು ಸಮಯ 7:50ಕ್ಕೆ ಬೆಳಗ್ಗೆ ಶುರುವಾಗುತ್ತೆ. ಒಂದು ಏಕಾದಶಿ ತಿಥಿ ಮುಕ್ತಾಯ ಬಂದು ಮಾರನೇ ದಿನ ಅಂದರೆ ಬುಧವಾರ 5 ಗಂಟೆ ಸಮಯ, ಬೆಳಗ್ಗೆ 5 ಗಂಟೆಗೆ ಈ ಒಂದು ತಿಥಿ ಮುಕ್ತಾಯ ಅನ್ನುವುದು ಆಗುತ್ತದೆ. ವೈಕುಂಠ ಏಕಾದಶಿಯು ಒಂದು ವಿಷ್ಣು ದೇವನ ಆರಾಧನೆಗೆ ಅತ್ಯಂತ ಪವಿತ್ರ ದಿನವಾಗಿದ್ದು, ಉಪವಾಸ, ಪೂಜೆ ಮತ್ತು ದಾನ ಧರ್ಮಗಳನ್ನು ಮಾಡುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಸಿಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಎಂಬುದನ್ನು ನಂಬಲಾಗಿದೆ. ಈ ವೈಕುಂಠ ಏಕಾದಶಿ 23 ಏಕಾದಶಿಗಳ ಫಲ ನೀಡುತ್ತದೆ ಅಂತ ಇದರ ಅರ್ಥ. ಅಂದರೆ ಒಂದು ತಿಂಗಳಿನಲ್ಲಿ 2 ಏಕಾದಶಿಗಳಿರುತ್ತವೆ. ಅಂತಹ 2 ಏಕಾದಶಿಗಳನ್ನು ನಾವು ಮಾಡದೇ ಇರುವಂತಹ ಒಂದು ಪಕ್ಷದಲ್ಲಿ ಈ 23 ಏಕಾದಶಿಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಒಂದು ಫಲಗಳನ್ನು ಈ ಒಂದು ವೈಕುಂಠ ಏಕಾದಶಿಯ ದಿನ ನಮಗೆ ಸಿಗುತ್ತದೆ ಎಂದು ನಮ್ಮ ಹಿರಿಯರು ಹೇಳ್ಕೊಂಡು ಹೋಗ್ತಾರೆ. ಮತ್ತು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ದ್ವಾರ ತೆರೆಯುವ ದಿನ ಇದಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ. ಯಾಕೆ ಮುಕ್ಕೋಟಿ ಏಕಾದಶಿ ಅಂತ ಕರೆಯುತ್ತಾರೆ? ಮುಕ್ಕೋಟಿ ಎಂದರೆ 3 ಕೋಟಿ ಏಕಾದಶಿಗಳಿಗೆ ಸಮಾನ ಎಂದು ಹೇಳಲಾಗುವುದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಹೇಳ್ಬಿಟ್ಟು ಕೂಡ ಕರೆಯುತ್ತಾರೆ. ಈ ದಿನ ಪುಣ್ಯ ಕಾರ್ಯಗಳು ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ತೊಳಗುತ್ತವೆ ಅಂತ ಕೂಡ ಹೇಳುತ್ತಾರೆ. ಈ ದಿನ ಗರುಡ ವಾಹನದಲ್ಲಿ ವಿಷ್ಣು ಭೂಲೋಕಕ್ಕೆ ಬಂದು ದರ್ಶನ ನೀಡುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಪುರಾಣಗಳ ಪ್ರಕಾರ ಸಾಗರ ಮಂಥನ ನಡೆದು ಅಮೃತ ಹೊರಬಿದ್ದಂತಹ ಒಂದು ದಿನ ಅಂತ ಹೇಳಿಬಿಟ್ಟು ಕೂಡ ಹೇಳ್ತಾರೆ. ಈ ದಿನದ ಒಂದು ವೈಶಿಷ್ಟ್ಯತೆ ಏನಿದೆಯಪ್ಪ ಅಂತಂದರೆ, ಉತ್ತರದ ಬಾಗಿಲಿನಲ್ಲಿ ನಾವು ಪ್ರವಾಸವನ್ನು ಮಾಡುವುದು ಸಹ ಸಾಮಾನ್ಯವಾಗಿದ್ದು, ನಮ್ಮಂತಹ ಸಾಮಾನ್ಯ ಜನರು ಸಹ ಈ ಒಂದು ಪೂಜೆಯನ್ನು ನಾವು ಮಾಡಿಕೊಳ್ಳಬಹುದು. ನಾವು ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಪೂಜೆಗಳನ್ನು ನಾವು ಪಾಲಿಸುತ್ತೇವೋ ಅದನ್ನೇ ಇಲ್ಲಿ ನಾವು ಪಾಲನೆ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು. ಇಲ್ಲಿ ವಿಶೇಷವಾಗಿ ವಿಷ್ಣುವಿನ ಜೊತೆ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯ ಆಗಿರುತ್ತೆ ಅಂತಲೇ ನಾನು ಹೇಳ್ತೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವಿಷ್ಣುವಿನ ಜೊತೆ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿ ವಿಷ್ಣುವಿಗೆ ಅಭಿಷೇಕ ಮಾಡಿ ದೀಪ ಧೂಪದಿಂದ ತಂದೆಗೆ ತುಳಸಿಯನ್ನು ಸೇರಿಸಿ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಿ ದೇವರ ಸ್ಮರಣೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ, ವಿಷ್ಣು ಮಂತ್ರಗಳನ್ನು ಪಠಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಇನ್ನು ಉಪವಾಸ ವಿಚಾರಕ್ಕೆ ಬಂದರೆ,
ವೈಕುಂಠ ಏಕಾದಶಿಯಂದು ನಾವು ಮಾಡುವ ಉಪವಾಸದ ಫಲ ಹೇಗಿರುತ್ತೆ ಅಂದರೆ 23 ಏಕಾದಶಿಗಳಿಗೆ ಸಮಾನವಾದಂತಹ ಉಪವಾಸ ಇದಾಗಿರುತ್ತದೆ. ಅಂದರೆ ಈ ಒಂದು ದಿನ ನಾವು ಉಪವಾಸ ಮಾಡುವುದರಿಂದ, ದೇವರ ಸ್ಮರಣೆ ಮಾಡುವುದರಿಂದ 23 ಏಕಾದಶಿಗಳ ಫಲ ನಮಗೆ ಇಲ್ಲಿ ಸಿಗುತ್ತದೆ ಅಂತ ಹೇಳುತ್ತಾರೆ. ಈ ದಿನ ಉಪವಾಸ ಇದ್ದು ಪೂಜೆ ಮಾಡಿದರೆ ಸ್ವರ್ಗದಲ್ಲಿ ನಮಗೆ ಸ್ಥಾನ ಸಿಗುತ್ತದೆ ಎಂಬ ವಿಶ್ವಾಸ ಕೂಡ ಇದೆ. ಪದ್ಮಪುರಾಣದ ಪ್ರಕಾರ ವಿಷ್ಣುವಿನಿಂದ ಬಂದ ಒಂದು ಶಕ್ತಿಯಿಂದ ಮೊರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನ ಇದು. ಮುಕ್ಕೋಟಿ ಏಕಾದಶಿ ದಿನದಂದು ಅಂದರೆ ಧನುರ್ಮಾಸದ ಶುಕ್ಲ ಏಕಾದಶಿ ದಿನದಂದು ಉಪವಾಸ ಇರಬೇಕು. ಇದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳ್ತಾರೆ ಅಂದರೆ, ಮೊರ ಎಂಬ ರಾಕ್ಷಸನು ಆ ದಿನ ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನೆಂಬ ನಂಬಿಕೆಯು ಕೂಡ ಇರೋದರಿಂದ ಅಂದು ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ನಾವು ತಿನ್ನಬಾರ್ದು ಅಂತ ಕೂಡ ಹೇಳುತ್ತಾರೆ ನಮ್ಮ ಹಿರಿಯರು. ಅದೇನೇ ಆಗಲಿ, ಉಪವಾಸ ಮಾಡುವುದರಿಂದ ನಮ್ಮ ದೇಹಕ್ಕೂ ಸಹ ಆರೋಗ್ಯ ಆಗಿರುವುದರಿಂದ ಇದು ವೈಜ್ಞಾನಿಕವಾಗಿಯೂ ಮಹತ್ವವಾಗಿದೆ. ಇನ್ನು ದಾನ ಧರ್ಮದ ವಿಚಾರಕ್ಕೆ ಬಂದಾಗ, ವೈಕುಂಠ ಏಕಾದಶಿಯ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅನ್ನ, ವಸ್ತ್ರ, ಹಣ ಮತ್ತು ದೀಪಗಳನ್ನು ಕೂಡ ಈ ದಿನದಂದು ನಾವು ದಾನ ಮಾಡಬಹುದು. ಇದೆಷ್ಟೆಲ್ಲ ಆಗಿದ್ದಾದ ಮೇಲೆ ಒಂದು ದೇವರ ದರ್ಶನವನ್ನು ನಾವು ದಿನ ಮಾಡಬೇಕಾಗುತ್ತೆ. ನಂಬಿಕೆಯ ಪ್ರಕಾರ ವೈಕುಂಠ ಏಕಾದಶಿಯ ದಿನ ವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರ ಬರುವುದರಿಂದ 7 ಜನ್ಮದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ನಂಬ್ತಾರೆ. ಅಲ್ಲದೆ ಈ ದಿನ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಕಿಸಿ ಬಂದರೆ ಇನ್ನೂ ಹೆಚ್ಚಿನ ಪ್ರಯೋಜನ ಜಾಸ್ತಿ ಎನ್ನುತ್ತಾರೆ ನಮ್ಮ ಹಿರಿಯರು. ಹಾಗಾಗಿ ತಾವೆಲ್ಲರೂ ದೇವರ ದರ್ಶನ ಪಡೆದು ಈ ಏಕಾದಶಿಯನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಆಚರಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ದೇವರ ದಯ ಸಿಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.